ಗೂಂಡಾ ರಾಜ್ಯ ಸರ್ ಇದು. ಇವರು ನಾವು ಯೂನಿಫಾರ್ಮ್ ಹಾಕಬಿಟ್ಟಿದೀನಿ ಅಂತಂದ್ರೆ ಯಾರ ಮೇಲಾದ್ರೂ ದಬ್ಬಾಳಿಕೆ ಮಾಡಬಹುದು ಅಂತ ಅನ್ಬಿಟ್ಟು ತಿಳ್ಕೊಂಡ್ಬಿಟ್ಟವ್ರೆ ಸರ್. ಅವನೇನೋ ಸರಸ್ವತಿಪುರಂ ಪೊಲೀಸರು ಕಳ್ತನ ಮಾಡಿದ್ರು ಅಂತಾರೆ. ಇದು ಕಳ್ತನ ಅಲ್ಲ, ಸರಸ್ವತಿಪುರಂ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಸಿಬ್ಬಂದಿ ಮಾಡಿರೋಂಥದ್ದು ರಾಬರಿ ಕೃತ್ಯ. ಏನ್ ಬಾಯ್ ಬಿಟ್ಟ ತಕ್ಷಣ ಅಮ್ಮ ಅಕ್ಕ ಅಂತ ಮಾತಾಡೋದೇ ಸಂಸ್ಕೃತಿ ಆಗ್ಬಿಟ್ಟೈತೆ. ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ಅವ್ರೇನ್ ನಮ್ಗೆ ಕಿಂಗ್ಗಳೇನಲ್ಲ. ಏನು ತಪ್ಪೇ ಮಾಡ್ತೀರಾ ಅಂತ ಇನ್ನೋಸೆಂಟ್ ಪಬ್ಲಿಕ್ ಗಳಿಗೆ ಒಂದು ವಿಡಿಯೋ ಮಾಡ್ದ ಅಂತ ಅನ್ಬಿಟ್ಟು ಬಾತ್ರೂಮ್ ಕ್ಲೀನ್ ಮಾಡಿಸೋದು, ಹೊಡೆಯಂತದ್ದು, ಈ ರೀತಿ ಎಲ್ಲ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ರು? ಎಲ್ಲ CCTV ರೆಕಾರ್ಡ್ ಆಗೈತೆ. ಈ ಕಮಿಷನರ್ಗೆ 2 ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಇವತ್ತವರೆಗೂ ನಾನು ವಿಚಾರಣೆ ಮಾಡ್ತೀನಿ ಬಿತ್ತವ್ರೆ. ಇವರಿಗೆ ಪವರ್ಲೆಸ್ ಕಮಿಷನರ್, ಯೂಸ್ಲೆಸ್ DCPಗಳು ಅನ್ನೋದಕ್ಕೆ ಇದೊಂದೇ ನಿದರ್ಶನ ಸಾಕು ಸರ್. ಅವನೇನೋ ಸರಸ್ವತಿಪುರಂ ಪೊಲೀಸರು ಕಳ್ತನ ಮಾಡಿದ್ರು ಅಂತಾರೆ. ಇದು ಕಳ್ತನ ಅಲ್ಲ, ಸರಸ್ವತಿಪುರಂ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಸಿಬ್ಬಂದಿ ಮಾಡಿರೋಂಥದ್ದು ರಾಬರಿ ಕೃತ್ಯ. ಗೂಂಡಾ ರಾಜ್ಯ ಸರ್ ಇದು. ಇವರು ನಾವು ಯೂನಿಫಾರ್ಮ್ ಹಾಕಬಿಟ್ಟಿದೀನಿ ಅಂತಂದ್ರೆ ಯಾರ ಮೇಲಾದ್ರೂ ದಬ್ಬಾಳಿಕೆ ಮಾಡ್ಬೋದು ಅಂತ ಅನ್ಬಿಟ್ಟು ತಿಳ್ಕೊಂಡ್ಬಿಟ್ಟವ್ರೆ ಸರ್. ಆ ಕಮಿಷನರ್ ಇವ್ರಿಗೆ ಯಾಕೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ? ಅವ್ರಿಗೆ ಏನ್ ಸೆಲ್ಫ್ ಇಂಟ್ರೆಸ್ಟ್ ಏನು? ಇವರಿಂದ ಅವ್ರಿಗೇನೋ ಸಮಥಿಂಗ್ ಹೋಗ್ಬೋದೇನಪ್ಪ. ಅದಕ್ಕೆ 2 ತಿಂಗಳಾದ್ರೂ ಇವ್ರ ಮೇಲೆ ಏನು ಕ್ರಮನೇ ತಗೊಂತ ಇಲ್ಲ. ಇಷ್ಟೆಲ್ಲ ರೆಕಾರ್ಡ್ ಇದ್ರು ಪೊಲೀಸ್ ಅವ್ರಿಗೆ ಯಾಕೆ ಸಸ್ಪೆಂಡ್ ಮಾಡ್ತಾ ಇಲ್ಲ ನೀವು? ಪೊಲೀಸ್ ಅವ್ರನ್ನ ಏನು ಇಷ್ಟೊಂದು ಪ್ರೊಟೆಕ್ಟ್ ಮಾಡೋದು ಏನೈತೆ? ತಪ್ಪಲ್ವಾ? ಏನ್ ಬಾಯ್ ಬಿಟ್ಟ ತಕ್ಷಣ ಅಮ್ಮ ಅಕ್ಕ ಅಂತ ಮಾತಾಡೋದೇ ಸಂಸ್ಕೃತಿ ಆಗ್ಬಿಟ್ಟೈತೆ. ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ಅವ್ರೇನ್ ನಮ್ಗೆ ಕಿಂಗ್ಗಳೇನಲ್ಲ. ಅವರು ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕರಿಗೆ ಗೌರವ ಕೊಡಬೇಕು. ಏನೋ ರೌಡಿ ಶೀಟ್ರೋ ರೇಪೋ ಮರ್ಡರೋ ಮಾಡಿರ್ತಾನೆ ಅಂತ ಅಂದ್ರೆ ಅವ್ರು ರೀಸನೇಬಲ್ ಆಗಿ ಮ್ಯಾನ್ ಹ್ಯಾಂಡ್ಲ್ ಮಾಡಲಿ, ವಿಚಾರನ ಬಾಯ್ ಬಿಡಿಸೋದಕ್ಕೋಸ್ಕರ. ಏನು ತಪ್ಪೇ ಮಾಡ್ತೀರಾ ಅಂತ ಇನ್ನೋಸೆಂಟ್ ಪಬ್ಲಿಕ್ ಗಳಿಗೆ ಒಂದು ವಿಡಿಯೋ ಮಾಡ್ದ ಅಂತ ಅನ್ಬಿಟ್ಟು ಬಾತ್ರೂಮ್ ಕ್ಲೀನ್ ಮಾಡಿಸೋದು, ಹೊಡೆಯಂತದ್ದು, ಆಮೇಲೆ ಹೊಡೆದ್ಬಿಟ್ಟು ಪೇನ್ ಕಿಲ್ಲರ್ ಕೊಡ್ತಾರಂತೆ ನೋವಾಗಬಾರ್ದು ಅಂತ ಅನ್ಬಿಟ್ಟು ಹೋಗ್ಬಿಟ್ಟು ಫಿಟ್ನೆಸ್ ಸರ್ಟಿಫಿಕೇಟ್ MLCಗಳು ಮಾಡಿಸೋಂಥದ್ದು. ಈ ರೀತಿ ಎಲ್ಲ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ರು? ಎಲ್ಲ CCTV ರೆಕಾರ್ಡ್ ಆಗೈತೆ. ಈ ಕಮಿಷನರ್ಗೆ 2 ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಇವತ್ತವರೆಗೂ ನಾನು ವಿಚಾರಣೆ ಮಾಡ್ತೀನಿ ಅಂತವ್ರೆ. ಇವರಿಗೆ ಪವರ್ಲೆಸ್ ಕಮಿಷನರ್, ಯೂಸ್ಲೆಸ್ DCPಗಳು ಅಂತ ಅನ್ನೋದಕ್ಕೆ ಇದೊಂದೇ ನಿದರ್ಶನ ಸಾಕು ಸರ್. ಇವ್ರೇನಾದ್ರೂ ಸ್ಟ್ರಿಕ್ಟ್ ಆಫೀಸರ್ಗಳಾಗಿದ್ದಿದ್ರೆ, ಇವ್ರ ಇನ್ಸ್ಪೆಕ್ಟರ್ಗಳು ಅವ್ರಿಗೆ ಭಯ ಪಡೋರು, ಅವ್ರು ಇವ್ರ ಮೇಲೆ ಕ್ರಮ ತಗೊಳ್ಳೋರು. ಏನು ಪ್ರಯೋಜನ ಇಲ್ಲ, ಬಿಗ್ ಝೀರೋ. ನಾನೆಲ್ಲ ಲೀಗಲ್ ಆಗೇ ಕೊಟ್ಟಿದ್ದೀನಿ. MLC ಮಾಡಿಸಿರೋ ಸರ್ಟಿಫೈ ಕಾಪಿಗಳೇ ಕೊಟ್ಟಿದ್ದೀನಿ. ಒಂದು ದೂರಿಲ್ಲ, ಒಂದು ಪೆಟಿಷನ್ ಇಲ್ಲ, ಒಂದು ಆರೋಪ ಇಲ್ಲ. ಆ ವ್ಯಕ್ತಿಗೆ ನೀವು ಬಲವಂತವಾಗಿ ಮೆಡಿಕಲ್ ಟೆಸ್ಟ್ ಮಾಡ್ಸೋಕ್ಕೆ ಸಾಧ್ಯನಾ? 6 ಜನ ಪೊಲೀಸು, 7 ಜನ ಪೊಲೀಸು ಲಾಠಿ ತಗೊಂಡು ಹೊಡೆಯೋದಕ್ಕೆ ಸಾಧ್ಯನಾ? ಇದೆಲ್ಲ ಹೆಂಗೆ ಸಾಧ್ಯ ಆಯಿತು? 3 ಆಂಡ್ರಾಯ್ಡ್ ಮೊಬೈಲ್ ಕಿತ್ಕೊಂಡಿರೋಂಥದ್ದು. ಈಗಿನ ಎಲೆಕ್ಟ್ರಾನಿಕ್ ಯುಗದಲ್ಲಿ ಹೆಂಗೆ ಇದೆಲ್ಲ ಮಾಡಕ್ಕೆ ಸಾಧ್ಯ? ಅವನೇನೋ ಸರಸ್ವತಿಪುರಂ ಪೊಲೀಸರು ಕಳ್ತನ ಮಾಡಿದ್ರು ಅಂತಾರೆ. ಇದು ಕಳ್ತನ ಅಲ್ಲ, ಸರಸ್ವತಿಪುರಂ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಸಿಬ್ಬಂದಿ ಮಾಡಿರೋಂಥದ್ದು ರಾಬರಿ ಕೃತ್ಯ. ಈಗಲೂ ಕಾಲ ಮಿಂಚಿಲ್ಲ. DCP ಮತ್ತು ಕಮಿಷನರ್ ಯಾರಿದ್ದೀರಾ ನೀವು, ಇವ್ರ ಮೇಲೆ ಕ್ರಮ ತಗೊಳ್ಬೇಕು, ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು. ಇಲ್ಲ ನಿಮ್ಮ RSS ಬಗ್ಗೆ ಮಾತಾಡೋ ಗೃಹ ಮಂತ್ರಿನೇ ಬರಬೇಕು ಅಂತ ಹೇಳ್ಬಿಟ್ಟು ಅವ್ನು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಕೂತವನೇ ಸರ್. ಗೂಂಡಾ ರಾಜ್ಯ ಸರ್ ಇದು. ಇವರು ನಾವು ಯೂನಿಫಾರ್ಮ್ ಹಾಕಬಿಟ್ಟಿದೀನಿ ಅಂತಂದ್ರೆ ಯಾರ ಮೇಲಾದ್ರೂ ದಬ್ಬಾಳಿಕೆ ಮಾಡ್ಬೋದು ಅಂತ ಅನ್ಬಿಟ್ಟು ತಿಳ್ಕೊಂಡ್ಬಿಟ್ಟವ್ರೆ ಸರ್. ಎಲ್ಲ ಪೊಲೀಸ್ಗೂ ಹೇಳ್ತಾ ಇಲ್ಲ, ಪೊಲೀಸಲ್ಲಿ ತುಂಬ ಪ್ರಾಮಾಣಿಕರು ಅವರೇ. ಬಟ್ ಈ ರೀತಿ 10% ಕೆಟ್ಟ ಪೊಲೀಸ್ ಅವರಿಂದ ಎಲ್ಲರಿಗೂ ಕಪ್ಚುಕ್ಕೆ ಸರ್. ಸೊ ಇದೆಲ್ಲ ನಿಲ್ಲಬೇಕು. ಆ ಕಮಿಷನರ್ ಇವ್ರಿಗೆ ಯಾಕೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ? ಅವ್ರಿಗೇನು ಸೆಲ್ಫ್ ಇಂಟ್ರೆಸ್ಟ್ ಏನು? ಇವರಿಂದ ಅವ್ರಿಗೇನೋ ಸಮಥಿಂಗ್ ಹೋಗ್ಬೋದೇನಪ್ಪ. ಅದಕ್ಕೆ 2 ತಿಂಗಳಾದ್ರೂ ಇವ್ರ ಮೇಲೆ ಏನು ಕ್ರಮನೇ ತಗೊಂತ ಇಲ್ಲ. 3 ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಕಳ್ತನ ಮಾಡೋರಲ್ವಾ, ಅದು ಈಗಲೂ CDRಗೆ ಹಾಕ್ಸಿ. ಇದೇ ಸ್ಟೇಷನ್ ಒಳಗಡೆ ಐತೆ ಎಲ್ಲ ಮೊಬೈಲ್ಗಳು. ಹೆಂಗೆ ಇಟ್ಕೊಳ್ಳೋಕೆ ಸಾಧ್ಯ? ಒಂದು PF ಹಾಕ್ದೇನೆ, ಒಂದು ಯಾವುದೇ ಕ್ರೈಮ್ ಇಲ್ದೇನೆ ಈ ಹುಡುಗನಿಂದ 3 ಮೊಬೈಲ್ ಕಿತ್ಕೊಂಡವ್ರೆ, ಜೋಬಲ್ಲಿರೋ ಕಾಸುಗಳನ್ನ ಕಿತ್ಕೊಂಡವ್ರೆ, ಇವನಿಗೆ ಹೊಡೆಯೋದು ಅಲ್ಲದೆ ಪೇನ್ ಕಿಲ್ಲರ್ ಕೊಟ್ಟವ್ರೆ. ಆಮೇಲೆ ಹೋಗ್ಬಿಟ್ಟು ಮೆಡಿಕಲ್ ಟೆಸ್ಟು ಮಾಡಿಸವ್ರೆ. ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅಂತಂದ್ರೆ ಪೊಲೀಸ್ ಜೀಪಲ್ಲಿ ಕುಂಡಿಸ್ಕೊಂಡು ಹೋಗೋರೆ. ಆ ಹುಡುಗನ ಮರ್ಯಾದೆ ಏನಾಗಬೇಕು? ಅವನ ಜೀವನಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್ ಹಾಕಿ ಬಿಟ್ರು. ಅವನು ಇನ್ನೂ ಬೆಳೆಯೋ ಹುಡುಗ, ಅವನಿಗೆ ಇವರೇನೇ ಕ್ರಿಮಿನಲ್ ಮಾಡ್ತಾರೆ. ಸೊ ಇದು ಅಕ್ಷಮ್ಯ ಅಪರಾಧ. ಯಾರು ತಪ್ಪಿತಸ್ಥ ಪೊಲೀಸ್ ಅವರೋ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀವಿ. ನಾವು ಕೋರ್ಟ್ಗೆ ಹೋಗೋದಂತೂ ಸೆಕೆಂಡ್ರಿ, ಕೋರ್ಟ್ಗೆ ಹೋಗ್ತೀವಿ. ಇಷ್ಟೆಲ್ಲ ರೆಕಾರ್ಡ್ ಇದ್ರೂ ಪೊಲೀಸವ್ರಿಗೆ ಯಾಕೆ ಸಸ್ಪೆಂಡ್ ಮಾಡ್ತಾ ಇಲ್ಲ ನೀವು? ಪೊಲೀಸವ್ರ ಮೇಲೆ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಪೊಲೀಸವ್ರನ್ನ ಏನು ಇಷ್ಟೊಂದು ಪ್ರೊಟೆಕ್ಟ್ ಮಾಡೋದು ಏನೈತೆ? ತಪ್ಪಲ್ವಾ?